ಫ್ರೆಂಡ್ಸ್, ಇನ್ಮೇಲೆ ಬ್ರಷ್ ಮಾಡೋದೇ ಬೇಡ. ಹುಳುಕ ಹಲ್ಲು ಕೂಡ ಮತ್ತೆ ಹೊಸದಾಗತ್ತೆ. ಹಲ್ಲುಗಳು ಕಬ್ಬಿಣದ ತರ ಗಟ್ಟಿಯಾಗತ್ತೆ. ಹೌದು ಫ್ರೆಂಡ್ಸ್, ನಿಮ್ಗೆ ತುಂಬಾನೇ ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆ ಉಂಟಾಗ್ತಾ ಇದೆ. ಹಲ್ಲು ಹುಳುಕಾಗಿ ಊಟ ಮಾಡ್ಲಿಕ್ಕೂ ಆಗ್ತಾ ಇಲ್ವಾ? ಪದೇ ಪದೇ ಒಸಡಿನಲ್ಲಿ ರಕ್ತಸ್ರಾವ ಉಂಟಾಗ್ತಾ ಇದೆಯಾ? ಇವತ್ತಿನ ಮನೆಮದ್ದನ್ನ ಮಾಡಿ ನೋಡಿ. ನಿಮ್ಮ ಹಲ್ಲುಗಳು ಪಳಪಳ ಹೊಳೆಯೋದ್ರ ಜೊತೆ ಹಲ್ಲು ನೋವು ಮತ್ತು ಒಸಡುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ಕಡಿಮೆ ಆಗತ್ತೆ. ನಾವೆಲ್ಲರೂ ಡೈಲಿ ಬ್ರಷ್ ಮಾಡ್ತೀವಿ. ಅದೇ ರೀತಿ ಮಕ್ಕಳಿಗೆ ಕೂಡ ನಾವು ಹೇಳ್ಕೊಡ್ತೀವಿ 2 ಟೈಮ್ಸ್ ಬ್ರಷ್ ಮಾಡಲೇಬೇಕು ಅಂತ ಹೇಳಿ. ಜೊತೆಗೆ ತುಂಬ ಕಾಸ್ಟ್ಲಿ ಇರುವಂಥ ಬ್ರಷನ್ನು ಯೂಸ್ ಮಾಡ್ತೀವಿ. ಸಾಲದು ಅಂತ ಎಲೆಕ್ಟ್ರಿಕ್ ಟೂತ್ ಬ್ರಷನ್ನು ಯೂಸ್ ಮಾಡ್ತೀವಿ. ಆದರೂ ಕೂಡ ಹಲವಾರು ರೀತಿಯ ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗತ್ತೆ. ಊಟ ಮಾಡೋಕ್ಕೂ ಆಗೋದಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ನಾವು ಡೆಂಟಿಸ್ಟ್ ಕಡೆ ಹೋಗಲೇಬೇಕಾಗತ್ತೆ. ಆದರೆ ಇವತ್ತಿನ ಮನೆಮದ್ದು ಮಾಡಿ ನೋಡಿ. ಪದೇ ಪದೇ ಬ್ರಷ್ ಮಾಡೋದನ್ನು ಬಿಡಿ. ಈ ಮನೆಮದ್ದು ಸಿಂಪಲ್ ಆಗಿದೆ, ಅಷ್ಟೇ ಎಫೆಕ್ಟಿವ್ ಆಗಿ ನಿಮಗೆ ಲಾಂಗ್ ಲೈಫಲ್ಲಿ ವಯಸ್ಸಾದರೂ ಕೂಡ ನಿಮ್ಮ ಹಲ್ಲುಗಳು ಕಬ್ಬಿಣದ ಥರ ಗಟ್ಟಿಮುಟ್ಟಾಗಿರುತ್ತೆ. ಒಸಡಿಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ, ಹಲ್ಲು ಹುಳುಕ ಆಗೋದಾಗಲಿ, ಬಿಸಿ ಅಥವಾ ತಣ್ಣನೆ ಪದಾರ್ಥಗಳ ಸೇವನೆ ಮಾಡಿದಾಗ ಹಲ್ಲು ಜುಮ್ ಅಂತ ಇರುತ್ತೆ. ಅದಲ್ಲದೆ ರಾತ್ರಿ ಮಲಗಿದಾಗ ಅರ್ಧ ರಾತ್ರಿಗೆ ಹಲ್ಲು ನೋವು ಶುರು ಆಗಿಬಿಡುತ್ತೆ. ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅದಲ್ಲದೆ ಕೆಲವೊಮ್ಮೆ ಏನು ತಿಂದರೂ ಕೂಡ ಒಸಡುಗಳಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತೆ. ಅಲ್ಲಿ ಗುಳ್ಳೆಗಳು ಅಥವಾ ಅಲ್ಸರ್ ಥರ ಆಗಿರುತ್ತೆ. ಹಲ್ಲಿನ ಕೆಳಗೆ ಬಾವು ಬರುವುದು, ಒಸಡುಗಳಲ್ಲಿ ಬಾವು ಬರುವುದು, ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಬನ್ನಿ ಹಾಗಾದರೆ ಆ ಸೂಪರ್ ಆಗಿರುವ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಫ್ರೀಯಾಗಿ ತಲುಪತ್ತೆ. ಫ್ರೆಂಡ್ಸ್, ಈ ಮನೆಮದ್ದು ಮಾಡೋದು ತುಂಬಾ ಈಸಿ. ಹಾಗೆ ನಮ್ಮ ಮನೆಯಲ್ಲಿ ಆರಾಮಾಗಿ ನಮಗೆ ಈ ಪದಾರ್ಥಗಳು ಸಿಗುತ್ತೆ. ನಮ್ಮ ಓರಲ್ ಹೆಲ್ತನ್ನು ಆರಾಮಾಗಿ ನಾವು ಕಾಪಾಡ್ಕೊಳ್ಬೋದು. ಫ್ರೆಂಡ್ಸ್, ನಾವು ಬ್ರಷ್ ಮಾಡಿದ್ರೆ ಹಲ್ಲಿನ ಮೇಲ್ಭಾಗದಲ್ಲಿರುವಂತಹ ಅದು ಕೊಳೆ ಅಂತ ಹೇಳ್ತೀವಲ್ಲ, ಅದು ಮಾತ್ರ ಕಡಿಮೆ ಆಗುತ್ತೆ. ನಮ್ಮ ಹಲ್ಲಿನ ಸಂಧಿಯಲ್ಲಿರುವಂತಹ ಅಲ್ಲಿ ಅವಿತುಕೊಂಡಂಥ ಬ್ಯಾಕ್ಟೀರಿಯಾಗಳು ಮತ್ತು ಬ್ರಷ್ ಮಾಡಿದರೂ ಕೂಡ ಡೀಪಾಗಿ ನಮ್ಮ ಹಲ್ಲುಗಳು ಕ್ಲೀನ್ ಆಗೋದಿಲ್ಲ. ಈ ಮನೆಮದ್ದನ್ನು ಮಾಡಿದರೆ ನಮ್ಮ ಹಲ್ಲುಗಳು ಮತ್ತು ಒಸಡುಗಳು ತುಂಬಾ ಸ್ವಚ್ಛ ಆಗುತ್ತೆ, ಕ್ಲೀನ್ ಆಗುತ್ತೆ, ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗುತ್ತೆ. ಇದರಿಂದ ಮುಖ್ಯವಾಗಿ ಹಲ್ಲಿನಲ್ಲಿ ಒಸಡುಗಳಲ್ಲಿ ರಕ್ತಸ್ರಾವ ಉಂಟಾಗ್ತಾ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಮತ್ತು ಬಾಯಲ್ಲಿ ಅಲ್ಸರ್ ಥರದ ಪ್ರಾಬ್ಲಮ್ ಉಂಟಾಗಿದ್ದರೆ, ಗುಳ್ಳೆಗಳಾಗಿದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಹಲ್ಲು ಹುಳುಕ ಆಗ್ತಾ ಇದ್ದರೆ, ಅದು ತುಂಬ ಒಂದು ಹಲ್ಲಿನಿಂದ ಒಂದು ಹಲ್ಲಿಗೆ ಸ್ಪ್ರೆಡ್ ಆಗ್ತಾ ಇರುತ್ತಲ್ಲ, ಅಂತಹ ಬ್ಯಾಕ್ಟೀರಿಯಾಗಳನ್ನು ಕೂಡ ಇದು ನಾಶ ಮಾಡುತ್ತೆ. ಬನ್ನಿ ಹಾಗಾದರೆ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು ಅಂದರೆ ಪೇರಲೆ ಎಲೆ. ಪೇರಲೆ ಕಾಯಿ ಬಿಡುತ್ತಲ್ಲ ಗಿಡದಲ್ಲಿ, ನೀವು ನೋಡ್ತಿದ್ರಲ್ಲ ನೋಡಿ, ಈ ಥರ ಕಾಯಿ ಬಿಡುತ್ತೆ, ಹಣ್ಣು ಆಗುತ್ತೆ. ಕೆಲವರು ಸೀಬೆ ಎಲೆ ಅಂತಲೂ ಕರೀತಾರೆ. ಈ ಎಲೆ ಹಲ್ಲಿನ ಸಮಸ್ಯೆಗೆ ತುಂಬಾ ಒಳ್ಳೆಯದು. ಈ ಪೇರಲ ಅಥವಾ ಸೀಬೆ ಎಲೆಯಲ್ಲಿ ಕರ್ಟಸಿನ್ ಎನ್ನುವಂತಹ ನ್ಯಾಚುರಲ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಇದು ಹಲ್ಲು ನೋವನ್ನು ಮತ್ತು ಒಸಡಿಗೆ ಸಂಬಂಧಪಟ್ಟ ಸಮಸ್ಯೆಯನ್ನು ಇಮ್ಮಿಡಿಯೇಟ್ ಆಗಿ ಕಡಿಮೆ ಮಾಡುತ್ತೆ. ಇದರಲ್ಲಿರುವ ಒಂದು ಕಾಂಪೌಂಡ್ ಹಲ್ಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಒಸಡುಗಳ ಸಂರಕ್ಷಣೆ ಕೂಡ ಈ ಎಲೆ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಒಂದು 4 ರಿಂದ 5 ಪೇರಲೆ ಎಲೆಗಳನ್ನು ತಗೊಳ್ಳಿ. ನೆಕ್ಸ್ಟ್ ನಾವು ಲವಂಗವನ್ನು ತಗೊಳ್ಳೋಣ. ಲವಂಗ ಕೂಡ ಹಲ್ಲಿನ ಸಮಸ್ಯೆಗೆ ತುಂಬಾ ಒಳ್ಳೆಯದು. ಈ ಲವಂಗದಲ್ಲಿ ಯೂಜಿನಲ್ ಎನ್ನುವಂತಹ ಒಂದು ಪ್ರಾಪರ್ಟೀಸ್ ಇದೆ. ಇದು ನೋವನ್ನು ಮತ್ತು ನರೆಗಳ ಸೆಳೆತವನ್ನು, ಅಂದರೆ ಅಲ್ಲಿ ನರ್ವ್ಸ್ ಇರುತ್ತಲ್ಲ, ಅದನ್ನು ಮರಗಟ್ಟುವಂತೆ ಮಾಡುತ್ತೆ. ಆವಾಗ ನಮಗೆ ನೋವು ಕಡಿಮೆ ಆಗುತ್ತೆ. ಹುಳುಕ ಆಗದಂತೆ ಅಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲಿಕ್ಕೆ ಕೂಡ ಲವಂಗ ತುಂಬಾ ಒಳ್ಳೆಯದು. ಒಂದು 4 ರಿಂದ 5 ಲವಂಗವನ್ನು ತೊಗೊಂಡ್ರೆ ಸಾಕು. ಲವಂಗ ಮತ್ತು ಪೇರಲೆ ಎಲೆಯನ್ನು 2 ಲೋಟ ನೀರಿನಲ್ಲಿ ಚೆನ್ನಾಗಿ ನಾವು ಕುದಿಸ್ಬೇಕು. ಅದು 1 ಲೋಟ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಸೈಂಧವ ಲವಣವನ್ನು ಹಾಕಿ, ಒಂದು ವೇಳೆ ಇಲ್ಲ ಅಂದರೆ ಮನೇಲಿ ಉಪಯೋಗಿಸುವಂಥ ಟೇಬಲ್ ಸಾಲ್ಟನ್ನೇ ಸ್ವಲ್ಪ ಚಿಟಿಕೆಯಷ್ಟು ಹಾಕಿ ನೋಡಿ, ಒಳ್ಳೆಯ ಒಂದು ಮೌತ್ ವಾಶ್ ರೆಡಿ ಆಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ಬಾಯಿ ತುಂಬ ಚೆನ್ನಾಗಿ ಈ ಮೌತ್ ವಾಶನ್ನು ಹಾಕ್ಕೊಳ್ಳಿ ಮತ್ತು ಬಾಯಿ ಮುಕ್ಕಳಿಸಿ. ಒಂದು ವೇಳೆ ನಿಮಗೆ ಹುಳುಕು ಹಲ್ಲಾಗಿದ್ದರೆ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ರಿನ್ಸ್ ಮಾಡಿ. ಈ ರೀತಿ 4 ರಿಂದ 5 ಸಲ ರಿನ್ಸ್ ಮಾಡಿದರೆ 10 ರಿಂದ 15 ನಿಮಿಷದೊಳಗೆ ಹಲ್ಲು ನೋವು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ಹಲ್ಲಿನಲ್ಲಿರುವ ಹುಳುಕು ಕೂಡ ನಿಮಗೆ ಕಡಿಮೆ ಆಗುತ್ತೆ. ಇದು ಇವತ್ತು ನಿನ್ನೆಯ ಮನೆಮದ್ದಲ್ಲ, ಆಯುರ್ವೇದದಲ್ಲೂ ಕೂಡ ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಸೂಪರ್ ಆಗಿರುವಂಥ ಇಂಪಾರ್ಟೆಂಟ್ ಆದಂಥ ಮನೆಮದ್ದನ್ನು ಹೇಳ್ತೀನಿ ನೋಡಿ. ಒಸಡುಗಳಿಗೆ ಸಂಬಂಧಪಟ್ಟಂತೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಮತ್ತು ನಾವು ಇದನ್ನು ಮನೆಮದ್ದಾಗಿ ನಾವು ಮನೆಯಲ್ಲೇ ಆಯುರ್ವೇದದ ಪ್ರಕಾರ ಮನೆಮದ್ದನ್ನು ಮಾಡ್ಕೊಳ್ಬೋದು. ಒಸಡುಗಳಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ, ಒಸಡುಗಳಲ್ಲಿ ಗುಳ್ಳೆಗಳಾಗುವುದು, ಬಾಯಲ್ಲಿ ಒಂಥರ ಅಲ್ಸರ್ ಥರ ಗುಳ್ಳೆ ಆಗಿದ್ರೆ, ಗುಳ್ಳೆಗಳು ಕಡಿಮೆ ಆಗ್ತಾ ಇರೋದಿಲ್ಲ, ನಾಲ್ಗೆ ಮೇಲೂ ಆಗ್ತಾ ಇರುತ್ತೆ, ಇಂತಹ ಎಲ್ಲ ಸಮಸ್ಯೆಗೆ ಇವತ್ತಿನ ಮನೆಮದ್ದು ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ಕೊಕೊನಟ್ ಆಯಿಲನ್ನಾರು ನೀವು ತೊಗೊಳ್ಬೋದು, ಇಲ್ಲ ಎಳ್ಳೆಣ್ಣೆನಾದರೂ ತೊಗೊಳ್ಬೋದು.
ಹುಳುಕಲ್ಲನ್ನು ಮಾಡುವಂತಹ ಹಲ್ಲಿನ ಮೇಲೆ ಒಳಗೆ ಇರುವಂಥ ಬ್ಯಾಕ್ಟೀರಿಯಾಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಆಯಿಲ್ ಪುಲ್ಲಿಂಗ್ ಅನ್ನೋದು ತುಂಬಾ ಒಳ್ಳೆಯ ಒಂದು ಪ್ರಕಾರ ಅಂತ ಹೇಳ್ಬೋದು. ಹಲ್ಲಿನ ಸಂದಿಯಲ್ಲಿ ಅಡಗಿ ಕೂತಂಥ ಬ್ಯಾಕ್ಟೀರಿಯಾಗಳನ್ನು ಎಳೆದು ತೆಗಿಲಿಕ್ಕೆ ಕೂಡ ಈ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಆಯಿಲ್ ಪುಲ್ಲಿಂಗ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ವಲ್ಪ ಆಯಿಲನ್ನು ಬಿಸಿ ಮಾಡ್ಕೊಳ್ಬೇಕು, ಉಗುರು ಬೆಚ್ಚಗಾಗಷ್ಟು, ತುಂಬ ಅಲ್ಲ. 1 ಸ್ಪೂನ್ ಆಯಿಲನ್ನು ಚೆನ್ನಾಗಿ ನಾವು ತಪ್ಪಿದರೆ 2 ಸ್ಪೂನ್ ಆಯಿಲನ್ನು ಬಾಯೊಳಗೆ ಹಾಕ್ಕೊಳ್ಳಿ. ಅಂದರೆ ನಿಮಗೆ ರಿನ್ಸ್ ಮಾಡಲಿಕ್ಕೆ ಈಸಿ ಆಗಬೇಕು. ಈ ರೀತಿ ಆಯಿಲನ್ನು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರಿನ್ಸ್ ಮಾಡಿ. ಅಂದರೆ ಅಂಗಳ ಮತ್ತು ನಾಲಿಗೆ, ಈ ಕಡೆ ಒಸಡು ಎಲ್ಲ ಕಡೆ ಚೆನ್ನಾಗೇ ರಿನ್ಸ್ ಆಗಬೇಕು. 2 ಹಲ್ಲುಗಳ ಮಧ್ಯದಲ್ಲಿ ಮತ್ತು ಎಂಡಲ್ಲಿ ಹಲ್ಲೆಲ್ಲ ಇರುತ್ತಲ್ಲ, ಎಲ್ಲ ಚೆನ್ನಾಗೇ ನಾವು ರಿನ್ಸ್ ಆಗೋ ರೀತಿ ಬಾಯನ್ನು ಮುಕ್ಕಳಿಸ್ಬೇಕು. ಈ ರೀತಿ ನೀವು 10ರಿಂದ 12 ನಿಮಿಷ ಚೆನ್ನಾಗಿ ಮುಕ್ಕಳಿಸಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಬಾಯೆಲ್ಲ ನೋವು ಬರ್ತಾ ಇರುತ್ತೆ. ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಈ ರೀತಿ ಮಾಡೋದ್ರಿಂದ ನಮ್ಮ ಬಾಯಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಿದ್ರೂ ಆ ಎಣ್ಣೆಯಲ್ಲಿ ಸೇರಿಕೊಳ್ಳುತ್ತೆ. 10 ನಿಮಿಷ ಆದ ತಕ್ಷಣ ನೀವು ಅದನ್ನು ಉಗುಳಿ. ನೆಕ್ಸ್ಟು ಸ್ವಲ್ಪ ಉಗುರು ಬೆಚ್ಚನೆ ನೀರಿನಿಂದ ಮತ್ತೆ ಬಾಯನ್ನು ಮುಕ್ಕಳಿಸಿ. ಈ ರೀತಿ ನೀವು 1 ತಿಂಗಳು ಆಯಿಲ್ ಪುಲ್ಲಿಂಗ್ ಮಾಡ್ತಾ ಬನ್ನಿ. ಎಷ್ಟು ಚೆನ್ನಾಗಿ ನಿಮ್ಮ ಓರಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಹಲ್ಲು ಹುಳುಕಾಗ್ತಾ ಇದ್ರೆ, ಹಲ್ಲು ನೋವು ಆಗ್ತಾ ಇದ್ರೆ, ಒಸಡಿಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿದ್ರೆ ಪ್ರತಿಯೊಂದು ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಬಾಯಲ್ಲಿ ದುರ್ವಾಸನೆ ಬರ್ತಾ ಇರುತ್ತೆ, ಏನು ಮಾಡಿದ್ರೂ ಸ್ಮೆಲ್ ಕಡಿಮೆ ಆಗ್ತಿರೋದಿಲ್ಲ. ಅಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ. ಯಾಕಂದರೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ನಮ್ಮ ಒಸಡುಗಳು ಮತ್ತು ಹಲ್ಲುಗಳು ಡೀಪ್ ಕ್ಲೀನ್ ಆಗುತ್ತೆ. ವೇಳೆ ನಿಮಗೆ ಆಲ್ರೆಡಿ ಹಲ್ಲು ಹುಳುಕಾಗಿ ಅಲ್ಲಿ ಡೀಪ್ ಆದಂಥ ಗುಳಿ ಬಿದ್ದಿದ್ರು ಕೂಡ ಅದರೊಳಗಡೆ ಎಲ್ಲ ಹೋಗ್ಬಿಟ್ಟು ಅಲ್ಲಿರುವ ಬ್ಯಾಕ್ಟೀರಿಯಾಗಳನ್ನೆಲ್ಲ ಇದು ಚೆನ್ನಾಗೇ ಎಳೆದು ತೆಗೆಯುತ್ತೆ. ಹಲ್ಲು ಹುಳುಕಾಗದಂತೆ ತಡೆಗಟ್ಟುತ್ತೆ. ಹಲ್ಲುಗಳ ಆರೋಗ್ಯಕ್ಕೆ ಒಂದು ಹಣ್ಣು ತುಂಬಾ ಒಳ್ಳೆಯದು. ಅದು ಯಾವ ಹಣ್ಣು ಅಂತ ಅಂದರೆ ನೇರಳೆ ಹಣ್ಣು. ನೇರಳೆ ಹಣ್ಣು ಸೀಸನಲ್ಲಿ ಸಿಕ್ಕರೆ ಮಾತ್ರ ಬಿಡಲೇಬೇಡಿ. ದಿನಕ್ಕೆ ನಾವು 10 ಹಣ್ಣು ನೇರಳೆ ಹಣ್ಣನ್ನು ತಿನ್ನುವುದರಿಂದ ನಮ್ಮ ಹಲ್ಲುಗಳು ಕ್ಲೀನ್ ಆಗೋದ್ರ ಜೊತೆಗೆ ಅಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ನೇರಳೆ ಹಣ್ಣನ್ನು ತಿಂತಾ ಬಂದರೆ 1 ತಿಂಗಳೊಳಗಡೆ ನಿಮಗೆ ಹಳದಿ ಹಲ್ಲಾಗಿದ್ದರೆ ಆ ಹಳದಿ ಹಲ್ಲೆಲ್ಲ ವೈಟ್ ಆಗ್ತಾ ಬರುತ್ತೆ. ಇದರಲ್ಲಿ ಒಂದು ಅಂಶ ಇರುತ್ತೆ, ಹಲ್ಲುಗಳನ್ನು ಬ್ಲೀಚ್ ಮಾಡುತ್ತೆ. ಹಾಗಾಗಿ ನೇರಳೆ ಹಣ್ಣು ತುಂಬಾ ನಮ್ಮ ಹಲ್ಲಿನ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ತುಂಬಾ ರಿಚ್ ಆದಂಥ ಫೈಬರ್ ಅಂಶ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ, ಕ್ಯಾಲ್ಶಿಯಂ, ಐರನ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಈ ಎಲ್ಲ ಅಂಶಗಳು ನಮ್ಮ ದೇಹದ ಆರೋಗ್ಯಕ್ಕೂ ಕೂಡ ಹಲ್ಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಅಲ್ಲದೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕಂತೂ ಇದು ತುಂಬಾ ಒಳ್ಳೆಯದು. ನೀವು ನೇರಳೆ ಹಣ್ಣನ್ನು ತಿನ್ನೋದಲ್ಲದೆ ನೇರಳೆ ಹಣ್ಣಿನ ಬೀಜವನ್ನು ಹಾಗೆ ಇಟ್ಕೊಳ್ಳಿ. ಅದರ ಬೀಜ ಒಣಗಿಸಿ ಪೌಡ್ರ್ ಮಾಡ್ಕೊಂಡು ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಆ ಪೌಡರಿಂದ ನೀವು ಹಲ್ಲನ್ನು ತಿಕ್ಕುವುದರಿಂದ ಹಲ್ಲುಗಳು ಹೊಳಪಾಗುತ್ತೆ ಮತ್ತು ಹಲ್ಲು ಹುಳುಕಾಗದಂತೆ ನಾವು ತಡೆಗಟ್ಟಬಹುದು. ನೋಡಿದ್ರಲ್ಲ, ನಮ್ಮ ಬಾಯಿಯ ಮತ್ತು ನಮ್ಮ ಹಲ್ಲಿನ ಆರೋಗ್ಯವನ್ನು ಹೇಗೆ ನಾವು ಕಾಪಾಡ್ಕೊಳ್ಬೋದು. ಬ್ರಷನ್ನು ಯೂಸ್ ಮಾಡದೆ ನಾವು 100 ವರ್ಷ ನಮ್ಮ ಹಲ್ಲನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು ಅಂತ ಹೇಳಿ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.